ಯುವಕರು ಬಂದು ರಾಮನ್ನ ಯಾಕೆ ಇದ್ ಮಾಡ್ತೀರಾ, ಅಲ್ಲಾಹು ಅಕ್ಬರ್ ಎಲ್ಲ ಅಂತ ಹೇಳ್ಬೇಕು ಅಂತೇಳಿ ನೋಡಿ ಇವರೇ ಎಲ್ಲಾ ಧರ್ಮದಲ್ಲೂ ಕೆಲವು ಜನ ಇದ್ದೇ ಇರ್ತಾರೆ. ಹೀಗೆ ಶಾಂತಿ ಕದಲಕ್ಕೆ ಅಥವಾ ಅವ್ರದೇ ಧರ್ಮ ಶ್ರೇಷ್ಠ ಅನ್ನೋರು ಇರ್ತಾರೆ. ನಾವು ದುರ್ದೈವ ಏನಪ್ಪ ಅಂದ್ರೆ, ನಾನು ಅದಮಾರ್ ಮಠ ಸ್ಕೂಲಲ್ಲಿ ಓದ್ದವನು, ಮಠದ ಸ್ಕೂಲಲ್ಲಿ ಓದ್ದವನು ನಾವು ಅವಾಗಿದ್ದಾಗ ನಮಗೆ ರಂಜಾನಿಗೂ ರಜಾ ಸಿಗ್ತಾ ಇತ್ತು, ಗಣೇಶ ಚತುರ್ಥಿಗೂ ಸಿಗ್ತಾ ಇತ್ತು, ರಾಮನವಮಿಗೂ ಸಿಗ್ತಾ ಇತ್ತು, ಕ್ರಿಸ್ಮಸ್ಸಿಗೂ ಸಿಗ್ತಾ ಇತ್ತು. ಎಲ್ಲ ಧರ್ಮಗಳ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಈಗ ಯಾವ ಹಬ್ಬಗಳಿಗೆ ನಾವು ಆಚರಣೆ ಮಾಡಬೇಕಾಗಿವೆ, ರಾಮನವಮಿನೂ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರು, ರಂಜಾನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರು. ಸ್ವಲ್ಪ ದಯವಿಟ್ಟು ಯಾವಾಗನ ನಿಮಗೆ ಮಾಧ್ಯಮ ಸ್ನೇಹಿತರಿಗೆ ನಾನು ಕಳ್ಕಳಿ ವಿನಂತಿ ಮಾಡ್ಕೊತೀನಿ, ಯಾವತ್ತಾನ ಒಂದ್ಸರಿ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ, ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಮಾತಾಡಿ. ರಜಾ ಇಲ್ಲ ಸರ್ ಅವರಿಗೆ. ರಾಮನವಮಿ ಅಂದರೆ ಬಂದೋಬಸ್ತ್, ರಂಜಾನ್ ಅಂದರೆ ಬಂದೋಬಸ್ತ್, ಯಾವ ಹಬ್ಬ ಬಂದ್ರೂ ಬಂದೋಬಸ್ತ್. ಯಾರೋ ಒಬ್ರು 4 ಜನ ಬಂದು ನಮ್ಮ ಧರ್ಮ ಶ್ರೇಷ್ಠ, ನಾವು ಶ್ರೇಷ್ಠ ಅನ್ಕೊಂಡಷ್ಟರಲ್ಲಿ ಇವೆಲ್ಲ ಮುಂಚೆ ಹೇಗೆ ಆಚರಣೆ ಆಗ್ತಾ ಇತ್ತು? ಬಂದೋಬಸ್ತ್ನಲ್ಲಿ ಆಚರಣೆ ಆಗ್ತಾ ಇತ್ತಾ? 10 ವರ್ಷದಲ್ಲಿ ಏನು ಬದಲಾವಣೆ ಆಯ್ತು? ಮುಂಚೆ ರಂಜಾನ್ ಹಬ್ಬ ಇದ್ರು ಏನಿರ್ಲಿಲ್ಲಪ್ಪ, ನಮ್ಮ ಪಾಡಿಗೆ ನಾವು ನಮ್ಮ ಸ್ನೇಹಿತರ ಮನೆಗೆ ಹೋಗಿ ಬಿರಿಯಾನಿ ತಿನ್ಕೊಂಡು ಬರ್ತಾ ಇದ್ವಿ. ಕ್ರಿಸ್ಮಸ್ ಇದ್ದಿದ್ರೆ ಅವ್ರ ಮನೆಗೆ ಹೋಗಿ ಪ್ಲಮ್ ಕೇಕ್ ತಿನ್ಕೊಂಡು ಬರ್ತಾ ಇದ್ವಿ. ನಮ್ಮ ಮನೆಗೆ ಉಗಾದಿ ಇದ್ರೆ ಅವ್ರು ಬಂದು ಇಲ್ಲಿ ಹೋಳಿಗೆ ಊಟ ಮಾಡ್ತಾ ಇದ್ರು. ಇವಾಗ ಬಂದೋಬಸ್ತ್ನಲ್ಲಿ ಹಬ್ಬಗಳ ಆಚರಣೆ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಸ್ವಲ್ಪ ಯೋಚನೆ ಮಾಡಿ, ಯಾರಿಂದ ಆಗ್ತಾ ಇದೆ, ಹೇಗಾಗ್ತಾ ಇದೆ. ನನಗಂತೂ ಆ ಹೋಮ್ ಡಿಪಾರ್ಟ್ಮೆಂಟ್, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, PSIಗಳಿರ್ಬೋದು, ASIಗಳಿರ್ಬೋದು, ಸರ್ಕಲ್ಗಳಿರ್ಬೋದು, ಅವರ ಹಾಲತ್ ನೋಡಿದ್ರೆ ನನಗೆ ಜಾತ್ರೆ ಇದ್ರೂ ಅವರೇ, ನಿಮ್ಮ ಹಬ್ಬಗಳಿದ್ರೂ ಅವರೇ. ಹಬ್ಬಗಳು ನಾವು 144 ಸೆಕ್ಷನ್ ಅಂಡರ್ ಸೆಲೆಬ್ರೇಟ್ ಮಾಡಬೇಕಾದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದಿದೆ. ಮುಂಚೆ ಹಿಂಗೆ ಇರ್ತಾ ಇತ್ತಾ? ಎಲ್ಲರೂ ಜೈ ಶ್ರೀರಾಮ್ ಅನ್ಕೊಂಡು ಬೀದಿಗಳಲ್ಲಿ ಹೋಗ್ತಾದ್ರೆ ಎಲ್ಲರೂ ಜೈ ಶ್ರೀರಾಮ್ ಅಂತ ಇದ್ರು. ಎಲ್ಲರೂ ಯಾರಾದರೂ ದೇವ್ರ ಹೆಸರು ಹೇಳ್ಕೊಂಡಿದ್ದು, ಈಗ ಮೊಹರಂ ಟೈಮ್ನಲ್ಲಿ ಇರ್ಬೋದು, ನಮ್ಮ ಬೇರೆ ಬಕ್ರೀದ್ ಟೈಮ್ನಲ್ಲಿ ಇರ್ಬೋದು, ಅಲ್ಲೆಲ್ಲ ಚಿತ್ತಾಪುರಲ್ಲಿ ನೋಡಿ ಸಂದಲ್ಲಿ ಎಲ್ಲಿಂದ ಹೋಗುತ್ತೆ ಸರ್? ಸಂದಲ್ಲೂ ಮಸ್ಜಿದಿಗೆ ಬ್ರಾಹ್ಮಣರ ಮನೆಯಿಂದ ಬರ್ತದೆ, ಯಾವುದು ಇದ್ರ ಮಸೀದಿಯಿಂದ ಹೋಗಿ ಕೆಲವು ಜನ ನಾಗಾವಿ ಯಲ್ಲಮ್ಮ ದೇವಸ್ಥಾನಕ್ಕೂ ಹೋಗಿ ಬರ್ತಾರೆ. ಏನಿದು ನೀವು ಹೇಳ್ತಾ ಇದ್ದೀರಲ್ಲ, ದೊಡ್ಡ ದುರ್ದೈವ. 10 ವರ್ಷದಲ್ಲಿ ಇದು ಹದಗೆಟ್ಟೋಗ್ಬಿಟ್ಟಿದೆ ವ್ಯವಸ್ಥೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.